ಮೂಲ ಮೂಲೆಯಲ್ಲಿ ಏನೇನೋ ಆಗ್ತಿದೆ ಗಮನಿಸಿದೆಯಾ ಅಂತ. ಗಮನಿಸಿಲ್ಲ, ಅದು ಗೊತ್ತಾಗ್ತಾ ಇಲ್ಲ ನನಗೆ. ನಿನಗೆ ಕಾಣ್ತಾ ಐತೆ ಮನೆ ಸುತ್ತ ಓಡಾಡ್ತಿರೋದು. ಎಲ್ಲಿ ನಾವು ಇರೋ ಮನೆ ವಾಸದ ಮನೆ ಅಲ್ಲಿ ಅಲ್ಲಿ ನಿಮ್ಮ ಜಮೀನು ನಿಮ್ಮ ಮನೆಯಲ್ಲಿ ನಿಮ್ಮ ಆಸ್ತಿಯಲ್ಲಿ ನಮ್ಮ ಆಸ್ತಿನಲ್ಲಿ ಅದೇ ತೊಂದರೆ ಆಗಿದೆ. ಮತ್ತೆ ಜಮೀನು ಆಗ್ತಾ ಇಲ್ಲ ನಮ್ಮ ಹೆಸರಿಗೆ. ಜಮೀನಲ್ಲೂ ತುಂಬಾ ತೊಂದರೆ. ನೀವು ವಾಸ ಮಾಡ್ತಕ್ಕಂಥ ಮನೆಯಲ್ಲೂ ತೊಂದರೆ ಆಗ್ತದೆ ನೋಡಿ. ಮನೆ ಒಳ ಓಡಾಡೋದು, ಮನೆಯೊಳ ಸುತ್ತ ಓಡಾಡೋದು ನಿನಗೆ ಗೋಚರವಾಗಿದೆ. ನೋಡುವಂತ ಗಮನಿಸುವಂತ. ಹೆಂಗೆ ಗೊತ್ತಾಗ್ತಿಲ್ಲ ನನಗೆ. ಬಟ್ ನನಗೆ ಯಾವ ಕೈ ಹಿಡಿತಾ ಇಲ್ಲ. ನಿಮ್ಮ ಆಸ್ತಿಯಲ್ಲಿ ಏನು ಮಾಡಿದ್ರು ತೊಂದರೆ ಅದು ಮನೆಗೂ ಬಂದಿದೆ ಅಂತ. ನಮ್ಮ ಅಲ್ಲಿ ಬಾಗಿಲಲ್ಲಿ ಆಸ್ತಿ ಜಮೀನು ತೊಂದರೆ ಇದೆ ಆಗ್ತಾ ಇದೆ. ಅದು ನೀವು ಎಲ್ಲಿ ವಾಸ ಮಾಡ್ತಿರೋ ಅದು ಅಲ್ಲಿ ಬರ್ತಾ ಇದೆ, ಹಿಂಬಾಲಿಸ್ತಾ ಇದೆ ಅಂತ. ತಿಂಗಳಲ್ಲಿ ರಾತ್ರಿ ಬಾವುಲಿ ಬಂದಿತ್ತು ಮನೆ ಒಳಗಡೆ 10 ಗಂಟೆಗೆ. ಅದು ಕೆಟ್ಟ ಸೂಚನೆ ಅಂತ. ಅದನ್ನೇ ನಾನು ಹೇಳಿದ ದುಷ್ಟಶಕ್ತಿ ಆ ಮೂಲಕವೂ ಆಗಮನವಾಗಿದೆ ಅಂತ. ಅದನ್ನೇ ನಾನು ಹೇಳಿದ್ರೆ ಗಮನಿಸ್ತಾ ಇದೆಯಾ ಅಂತ. ಅದಕ್ಕೆ ಹೆಂಗ್ ಪರಿಹಾರ ಮಾಡಬೇಕು? ಫಸ್ಟು ನಿಂದು ಗೃಹ ನಿರ್ಬಂಧನ ಆಗ್ಬೇಕಂತೆ. ಈಗ ನಮ್ಮೂರು ಜಮೀನಲ್ಲಿ ರೋಡ್ ಬಿಡ್ತಿಲ್ಲ, ಜಮೀನಿಗೆ ತುಂಬ ತೊಂದರೆ ಮಾಡ್ತಿದ್ದಾರೆ. ಅದು ಆಗುತ್ತಾ? ನಮ್ಮ ಜಮೀನಿನ ಏನಾದ್ರು ತೊಂದರೆ ಇದೆಯಾ ಮುಂದಕ್ಕೆ? ಒಳ್ಳೇದಾಗುತ್ತಾ ಅಂತ. ಮನೇಲೆ ಪೂಜೆ ಮಾಡಿಸ್ಬೇಕು. ಪ್ರಸಾದ ಆಗಿದೆ, ಪ್ರಸಾದ ಆಗಿದೆ. ಅಯ್ಯೋ 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 ಹಂಗಾಗ್ತಾರ ಕಟ್ಟಿಗಳ ಹೆಂಗೆ ತೆಗಿತೀಯ? ಒಳ್ಳೆ ಮಂಗಾಳದಂಗ ತೆಗೋಣ ನೀನೇನು ರೋಡಿಗೋಸ್ಕರ ತೊಂದರೆ ಮಾಡ್ತಾರೆ. ಇನ್ನಿಂದ ಏನು ಎರಡು ಬಾಯಿಗ ಅದರಿಂದಲೇ ಸಮಸ್ಯೆ ಆಗ್ತಾ ಇದ್ದು. ಸಮಸ್ಯೆ ಹುಟ್ಟಿರೋದೇ ಇಲ್ಲಿಂದಲೇ. ಭಾಳ ತೊಂದರೆ ಮಾಡ್ತಿದ್ದಾರೆ ಅಂತ ಜನ ತೊಂದರೆ ಮಾಡ್ತಾರೆ. ಪರಿಹಾರ ಏನು ಮಾಡ್ಕೋಬೇಕು ನಾವು? ನೀನು ಏನು ಕಾನೂನು ಮುಖ ಹೋರಾಟ ಮಾಡ್ತಿದ್ರು, ಕಾನೂನು ಮುಖಾಂತರ ನೀನು ಗೆಲ್ಲಬೇಕಾಗುತ್ತೆ. ನಾನು ಕಾನೂನು ಮೂಲಕ ಗೆಲ್ಲಬೇಕಾಗುತ್ತೆ. ಕಾನೂನು ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನು ಮುಖ ಹೋರಾಟಕ್ಕೂ ನೀನು ಬಿಡ್ತಾ ಇಲ್ಲ. ಹೋರಾಟ ಬಿಡ್ತಾ ಇಲ್ಲ. ಹೌದು, ಅದು ನೀನು ಛಲ ಬಿಡ್ದಂಗಾದರೆ ನಾನು ನಿನ್ನಂಗೆ ಆಗುತ್ತೆ.